ಮಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಜಾಗ ಇದೆ 4 ಎಕರೆ ಇದೆ. ಅದು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂತ ಅದೊಂದು ಕೋಚಿಂಗ್ ಅಕಾಡೆಮಿ ಮಾಡೋದಕ್ಕೆ ಅಂತ ಅದನ್ನ ಜಾಗನ ಪಡೆದಿರೋದು. ಅದರ ಅನುದಾನದ ಕೊರತೆ ಇದೆ. ಇಲ್ಲ ಇನ್ನು ಅಲ್ಲಿ ಏನೂ ಆಕ್ಟಿವಿಟೀಸ್ ಇಲ್ಲ. ಕೇಳಿದ್ದೀವಿ, ಸುಮಾರು ಸಲ ಪ್ರಸ್ತಾವನೆಗಳನ್ನ ಕೊಟ್ಟಿದ್ದೀವಿ. ಇಲ್ಲಿ ಮುಖ್ಯಮಂತ್ರಿಗಳು ಬಂದಾಗ ಬಾಳ್ಕರ್ ಬಂದಿದ್ರು, ಅವ್ರಿಗೂ ಕೂಡ ಪ್ರಸ್ತಾವನೆನ ಕೊಟ್ಟಿದ್ದೀವಿ. ಅಲ್ಲಿಗೆ ನಮಗೆ ಒಂದು 10 ಕೋಟಿನಾರು ಬೇಕಾಗ್ತದೆ. ಕ್ಲಾಸ್ ರೂಮ್ಗಳು ಬೇಕಾಗ್ತದೆ, ಅಡ್ಮಿನ್ ಬ್ಲಾಕು, ಅಕಾಡೆಮಿಕ್ ಬ್ಲಾಕು, ಸೊ ಆ ಮಿನಿಮಮ್ ಸೌಕರ್ಯಗಳನ್ನ ಮಾಡ್ಕೊಳೋದಕ್ಕೂ ಕೂಡ ನಮ್ಗೆ 10 ಕೋಟಿ ಬೇಕಾಗ್ತದೆ. ಟ್ರೈನಿಂಗ್ ಆದರೆ ಒಂದೊಂದು ಬ್ಯಾಚಲ್ಲಿ 30 ಜನ ಅಂತ ಆಯ್ಕೆ ಮಾಡ್ಕೋತೀವಿ. ಈಗ ನೀವು ಯಾವುದೋ ಗ್ರಾಫಿಕ್ ಡಿಸೈನಿಂಗ್ ಆದರೆ ಅದರಲ್ಲಿ ಒಂದು 30 ಜನ, ಅಥವಾ ಬೊಟಿಕ್ಕಲ್ಲಾದರೆ ಅದರಲ್ಲಿ ವಾರ್ಷಿಕ ಘಟಿಕೋತ್ಸವ ಜರುಗ್ತಾ ಇದೆ. ಇದರ ಅಧ್ಯಕ್ಷತೆಯನ್ನು ಗೌರವಾನ್ವಿತ ರಾಜ್ಯಪಾಲರು ವಹಿಸ್ತಾ ಇದ್ದಾರೆ. ಹಾಗೆ ಉನ್ನತ ಶಿಕ್ಷಣ ಸಚಿವರು ಹಾಗೆ ಸಮಕುಲಾಧಿಪತಿಗಳಾದ ಡಾಕ್ಟರ್ MC ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಲಾ ವಂಜಾರಿ ಅವರು ಘಟಿಕೋತ್ಸವ ಭಾಷಣನ ನೆರವೇರಿಸ್ತಾ ಇದ್ದಾರೆ. ಹಾಗೆಯೇ ಈ ವರ್ಷದ ನಮ್ಮ ಘಟಿಕೋತ್ಸವದ ವಿವರಗಳು ಅಂತಂದರೆ, UG ಪ್ರೋಗ್ರಾಮ್ನಲ್ಲಿ 90% ನಮಗೆ ಫಲಿತಾಂಶ ಇದೆ. ಹಾಗೆ PG ಪ್ರೋಗ್ರಾಮ್ನಲ್ಲಿ 97% ನಮಗೆ ಫಲಿತಾಂಶ ಇದೆ. ಹಾಗೆ 63 ಜನ ವಿದ್ಯಾರ್ಥಿನಿಯರು 80 ಚಿನ್ನದ ಪದಕಗಳನ್ನು ಪಡಿತಾ ಇದ್ದಾರೆ. ಹಾಗೆ 34 ವಿದ್ಯಾರ್ಥಿನಿಯರು PhD ಪದವಿ, ಹಾಗೆ 9 ವಿದ್ಯಾರ್ಥಿನಿಯರು MPhil ಪದವಿನ ಪಡಿತಾ ಇದ್ದಾರೆ. ಹಾಗೆ ಈ ಘಟಿಕೋತ್ಸವದಲ್ಲಿ ಒಟ್ಟು 1106 ವಿದ್ಯಾರ್ಥಿನಿಯರಿಗೆ ವಿವಿಧ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿನ ಕೊಡ್ತಾ ಇದ್ದೀವಿ. ಒಟ್ಟಾರೆ UG ಮತ್ತು PG ಸೇರಿದರೆ 13,461 ವಿದ್ಯಾರ್ಥಿನಿಯರು ಪದವಿ ಪಡೆಯಲು ಅರ್ಹರಾಗಿದ್ದಾರೆ. ಈ ಘಟಿಕೋತ್ಸವ ಯಶಸ್ವಿಯಾಗಿ ಸಂಘಟನೆ ಮಾಡೋದಕ್ಕೆ ಹಾಗೆ ಇದನ್ನು ನಿರ್ವಹಿಸೋದಕ್ಕೆ ನಾವು 18 ಸಮಿತಿಗಳನ್ನು ಮಾಡಿ ಅವರವರಿಗೆ ಜವಾಬ್ದಾರಿಗಳನ್ನು ಕೊಟ್ಟಿದ್ವಿ. ಎಲ್ಲ ಸಮಿತಿಗಳು ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಇನ್ನು ಚಿನ್ನದ ಪದಕಗಳ ವಿವರಗಳನ್ನು ಹೇಳೋದೇ ಆದರೆ 5 ವಿಭಾಗಗಳ ವಿದ್ಯಾರ್ಥಿನಿಯರು ತಲಾ 3 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಇದು 3 ಚಿನ್ನದ ಪದಕ ಗರಿಷ್ಠ. ಈ ವಿಭಾಗಗಳು ಅಂತಂದರೆ ಕನ್ನಡ ಅಧ್ಯಯನ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿನಿ 3 ಪದಕಗಳು, MP.Edನಲ್ಲಿ ಒಬ್ಬ ವಿದ್ಯಾರ್ಥಿನಿ 3 ಪದಕಗಳು, ಹಾಗೆ ಆಹಾರ ಸಂಸ್ಕರಣೆ ಮತ್ತು ಪೌಷ್ಟಿಕ ಈ ವಿಭಾಗದ ವಿದ್ಯಾರ್ಥಿನಿ 3 ಪದಕಗಳು, ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ 3 ಪದಕಗಳು, ಹಾಗೆ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ 3 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಒಟ್ಟಾರೆ 63 ಜನ 80 ಚಿನ್ನದ ಪದಕಗಳನ್ನು ಪಡಿತಾ ಇದ್ದಾರೆ.